ಮದುವೆಯಾಗಲ್ಲ ಎಂದಿದ್ದಕ್ಕೆ ಪ್ರೇಯಸಿಯನ್ನೇ ಮರ್ಡರ್ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಪ್ರೇಯಸಿಯ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ ಪ್ರಿಯಕರ. ಭೀಕರವಾದಂತಹ ಮರ್ಡರ್ ಮಾಡಿದ್ದಾನೆ. ಹೋಟೆಲ್ನಲ್ಲಿ ಊಟಕ್ಕಂತ ಕರೆದು ಕೊಲೆ ಮಾಡಿದ್ದಾನೆ ಯುವಕ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ಕೃತ್ಯವಿದು. ಪ್ರಿಯತಮೆ ಅಂಜಲಿ ಕತ್ತನ್ನ ಕುಯ್ದು ಆರೋಪಿ ರಾಜ್ಯವಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆಸ್ಪತ್ರೆಗೆ ದಾಖಲಿಸಲಾಯಿತು ಅಂಜಲಿಯನ್ನ. ಆದರೆ ಚಿಕಿತ್ಸೆ ಫಲಿಸದೆ ಅಂಜಲಿ ಸಾವನ್ನಪ್ಪಿದ್ದಾಳೆ. ರಾಜೀವ್ ಜೊತೆ ಮದುವೆಗೆ ಅಂಜಲಿ ಕುಟುಂಬ ಒಪ್ಪಿಗೆಯನ್ನ ಸೂಚಿಸಿರುವುದಿಲ್ಲ. ಹಾಗಾಗಿಯೇ ಅಂದ್ರೆ ಈತನ ಹಿನ್ನೆಲೆ Hotel Management with AI. Join IIHM, International Institute of Hotel Management. ಕೂಡ ಗಮನಿಸಿರುತ್ತಾರೆ ಕುಟುಂಬದವರು. ಕ್ರಿಮಿನಲ್ ಹಿನ್ನೆಲೆ ಇರುತ್ತೆ ರಾಜೀವ್ಗೆ. ಹಾಗಾಗಿ ಮದುವೆಗೆ ಕುಟುಂಬಸ್ಥರು ನಿರಾಕರಣೆಯನ್ನ ತೋರಿದ್ದಾರೆ. ರಾಜೀವ್ನಿಂದ ಅಂತರವನ್ನ ಕಾಯ್ದುಕೊಳ್ತಾ ಇರ್ತಾಳೆ ಅಂಜಲಿ. ಸರಿ, ಊಟಕ್ಕಂತ ಕರೀತಾನೆ, ನಿನ್ನೆ ಸಂಜೆ ಕರೆಸ್ಕೊಳ್ತಾನೆ, ನಂತರ ಕೊಲೆಗೈದಿದ್ದಾನೆ. ಕೆಲವೇ ನಿಮಿಷಗಳಲ್ಲಿ ಆರೋಪಿ ರಾಜೀವ್ ಬಂಧನ ಕೂಡ ಆಗಿದೆ. 3-4 ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಿದ್ರಂತೆ ಅಂಜಲಿ ಹಾಗೂ ರಾಜೀವ್. ಕೆಲಸ ಮಾಡ್ತಾ ಇದ್ದಂಥ ಜಾಗದಲ್ಲಿ ಇಬ್ಬರಿಗೂ ಕೂಡ ಪ್ರೀತಿ ಹರಡಿರುತ್ತೆ. ಇಬ್ಬರ ಪ್ರೀತಿ ಎರಡೂ ಕುಟುಂಬಗಳಿಗೂ ಕೂಡ ತಿಳಿದಿರುತ್ತೆ. ರಾಜೀವ್ ಜೊತೆ ಮದುವೆಗೆ ಅಂಜಲಿ ಕುಟುಂಬಸ್ಥರು ಯಾವುದೇ ಕಾರಣಕ್ಕೂ ಸುತಾರಾಮ್ ಒಪ್ಪಿರೋದಿಲ್ಲ. ಅಂಜಲಿ ಕೂಡ ಪೋಷಕರ ಒತ್ತಾಯಕ್ಕೆ ಮಣಿದಿರ್ತಾಳೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ನೋಡೋಣ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರಿಯಕರನಿಂದ ಪ್ರೇಯಸಿಯ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಅಂದರೆ ನಿನ್ನೆ ತಡರಾತ್ರಿ 9:30 ಸುಮಾರಿಗೆ ಮಹಾಲಕ್ಷ್ಮಿ ಲೇಔಟ್ ಪೈಪ್ಲೈನ್ ರಸ್ತೆ ಏನಿದೆ, ಈ ರಸ್ತೆಗೆ ಯುವಕ ಮತ್ತು ಯುವತಿ ಇಬ್ಬರು ಕೂಡ ಬರ್ತಾರೆ. ಅಂದರೆ ಅವರಿಬ್ಬರು ಕೂಡ KP ಅಗ್ರಹಾರ ಮೂಲದವರು. ಇಲ್ಲಿ ಊಟಕ್ಕೆ ಅಂತ ಹೇಳಿ ಬಂದು ಅದಾದ ಬಳಿಕ ಇಬ್ಬರ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗುತ್ತೆ. ಗಲಾಟೆ ಆದ ನಂತರದಲ್ಲಿ ಆರೋಪಿ ತಾನು ತಂದಿದ್ದಂತಹ ಚಾಕು ಏನಿದೆ ಅದನ್ನು ತೆಗೆದುಕೊಂಡು ಪ್ರೇಯಸಿ ಅಂಜಲಿ ಏನಿದ್ದಾಳೆ ಆಕೆಯ ಒಂದು ಕತ್ತನ್ನು ಕೊಯ್ದಿರುವಂಥದ್ದು. ಈ ಕೊಲೆಗೆ ಕಾರಣ ಮತ್ತು ಇವರಿಬ್ಬರ ಹಿನ್ನೆಲೆ ಏನು ಅನ್ನೋದನ್ನು ನೋಡ್ತಾ ಹೋದರೆ, ಇಬ್ಬರು ಕೂಡ ಕಳೆದ ಒಂದು 3 ವರ್ಷದ ಹಿಂದೆ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪರಿಚಯ ಆಗುತ್ತೆ. ಆ ಪರಿಚಯ ಪ್ರೀತಿಗೂ ಕೂಡ ತಿರುಗತ್ತೆ. ಈ ಪ್ರೀತಿ ತಿರುಗಿದ ನಂತರದಲ್ಲಿ ರಾಜೀವ್ಗೆ ಒಂದಿಷ್ಟು ಕ್ರಿಮಿನಲ್ ಆಕ್ಟಿವಿಟಿ ಇರುವಂಥ ಹಿನ್ನೆಲೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಯುವತಿ ಅಂಜಲಿ ಕುಟುಂಬಸ್ಥರು ಮದುವೆಗೆ ಒಪ್ಪಿರೋದಿಲ್ಲ. ಇದರಿಂದ ರಾಜೀವ್ ಸಾಕಷ್ಟು ಆಘಾತಕ್ಕೆ ಒಳಗಾಗ್ತಾನೆ. ಜೊತೆಗೆ ಪದೇ ಪದೇ ಅಂಜಲಿಯನ್ನು ಪೀಡಿಸೋದಕ್ಕೂ ಕೂಡ ಶುರು ಮಾಡ್ತಾನೆ. ಘಟನೆಗೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸದ್ಯಕ್ಕೆ ಆರೋಪಿ ರಾಜೀವ್ ಏನಿದ್ದಾನೆ ಆತನನ್ನು ಬಂಧನ ಮಾಡಿ ಹೆಚ್ಚಿನ ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ರಾಜಪ್ಪ ನಾಯಕ್, TV9 ಬೆಂಗಳೂರು.